ನೀವು ನಿಮ್ಮ ಮಗುಗೆ ಡೈಲಿ ಇಷ್ಟೇ ಓದಬೇಕು, ಇಷ್ಟೇ ಸ್ಕೋರ್ ಮಾಡಬೇಕು ಅಂತ ನೀವೇನಾರ ಪ್ರೆಷರೈಸ್ ಮಾಡ್ತಾ ಇದ್ದೀರಾ ಅಂತ ಪೇರೆಂಟ್ಸ್ಗೆ ಈ ವಿಡಿಯೋ. ದಯವಿಟ್ಟು ಎಲ್ಲ ಪೇರೆಂಟ್ಸ್ಗೂ ತನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಒಂದೊಳ್ಳೆ ಸ್ಕೋರ್ ಮಾಡಬೇಕು, ಒಂದೊಳ್ಳೆ ಹೆಸರು ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಆಸೆ ಇರೋದು ಖಂಡಿತ ತಪ್ಪಲ್ಲ. ಅದು ಪ್ರತಿಯೊಂದು ಪೇರೆಂಟ್ಸನ್ನ ಹಕ್ಕು ಮತ್ತು ಸಹಜ ಗುಣ. ಆದರೆ ಎಷ್ಟು ಪ್ರೆಷರೈಸ್ ಮಾಡೋಕ್ಕೆ ಸಾಧ್ಯ ಅಷ್ಟನ್ನು ಮಾಡಿ. ಎಷ್ಟು ಆ ಮಗು ಕೆಪಾಸಿಟಿ ನಿಮಗೆ ಗೊತ್ತಿರುತ್ತೆ, ಆ ಮಗುಗೆ ಗೊತ್ತಿರುತ್ತೆ. ಪೇರೆಂಟ್ಸ್ ಆಗಿ ತಂದೆ ತಾಯಿಗೆ ನಮ್ಮ ಮಗು ಕೆಪಾಸಿಟಿ ನಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಟಾಪರ್ಸ್ ನಾನು ಮಾತಾಡೋದೇ ಇಲ್ಲ, ಯಾಕೆಂದರೆ ಕೆಲವು ಮಕ್ಕಳು ಏನು ಹೇಳಿ ಬಿಡ್ಲಿ, ಹುಡುಗಿರಾಗಲಿ ಅವ್ರ ಪಾಡಿಗೆ ಅವ್ರು ಓದ್ಕೊಂಡು ಹೋಗ್ತಾರೆ. ಅಂಥ ಮಕ್ಕಳು ಸಿಕ್ಬಿಟ್ರೆ ಎಲ್ಲ ತಂದೆ ತಾಯಿಗೂ ಖುಷಿ. ಆದರೆ ಎಲ್ಲರೂ ಹಾಗೆ ಇರಲ್ವೇ ಪ್ರಪಂಚದಲ್ಲಿ. ಹಾಗಾಗಿ ನಿಮ್ಮ ಮಗು ಆವ್ರೇಜ್ ಸ್ಕೋರ್ ಮಾಡುವಂಥ ಮಗು ಆಗಿದ್ದರೆ ದಯವಿಟ್ಟು ಈಗ ಒಂದು 50 ಸ್ಕೋರ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋಣ. 50 ಸ್ಕೋರ್ ಮಾಡೋ ಮಗುನ 60ರಿಂದ 65 65ಗೆ ನೀವು ತೊಗೊಂಡು ಬಂದು ನಿಲ್ಲಿಸ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ತುಂಬಾ ಒಳ್ಳೆ ಅಚೀವ್ಮೆಂಟ್. ನಿಮಗೂ ಖುಷಿ ಆಗುತ್ತೆ, ನೀವು ಪಟ್ಟಿರೋ ಶ್ರಮಕ್ಕೂ ಒಂದು ಬೆಲೆ ಸಿಗುತ್ತೆ, ಆ ಮಗುಗೂ ಕೂಡ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ ನಾನು ಇನ್ನೂ ಚೆನ್ನಾಗಿ ಓದ್ಬೋದು, ಸ್ಕೋರ್ ಮಾಡ್ಬೋದು ಅಂತ ಖುಷಿ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲನೂ ಸಿಗುತ್ತೆ. ನಿಜವಾಗ್ಲೂ ಅಲ್ಲಿಗೆ ನಿಲ್ಲಿಸಿದ್ರೆ. ಆದರೆ ನಮ್ಮ ಪೇರೆಂಟ್ಸ್ ಇಲ್ಲಿ ನಿಲ್ಲಿಸೋದೇ ಇಲ್ಲ. 65 ಅಂತ ನೆಕ್ಸ್ಟ್ 80 ಇನ್ನೂ ಪ್ರೆಷರ್ ಹಾಕೋದು. ಒಂದು ಲೋಟಕ್ಕೆ ಎಷ್ಟು ನೀರು ತುಂಬಿಸೋಕ್ಕೆ ಸಾಧ್ಯ ಅಷ್ಟೇ, ಅದ್ರ ಮೇಲೂ ನೀವು ನೀರು ತುಂಬಿಸ್ತೀನಿ ಅಂತ ಹೋದರೆ ಅದನ್ನು ಜಾಣ್ತನ ಅಲ್ಲ, ದಟ್ಟತನ ಅಂತಾರೆ. ಅದೇ ಥರ ನಿಮ್ಮ ಮಗುಗೂ ಆಗುತ್ತೆ. ಯಾಕೆ ಅಂತಂದರೆ ನೀವು ಒಂದು ಲಿಮಿಟಲ್ಲಿ ಪ್ರೆಷರ್ ಹಾಕಿ ಒಂದು ಒಳ್ಳೆ ರೀತಿಯಲ್ಲಿ ಇಲ್ಲ ನೀನು ಚೆನ್ನಾಗಿ ಓದೋದ್ರಿಂದ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ, ನಿನಗೆ ಒಳ್ಳೆ ಹೆಸರು ಬರುತ್ತೆ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಇನ್ನೊಂದು ಅವರ್ ಎಕ್ಸ್ಟ್ರಾ ಓದು, ಒಂದು ಸ್ವಲ್ಪ ಕಷ್ಟಪಟ್ಟರೆ ಮುಂದೆ ಲೈಫಲ್ಲಿ ಚೆನ್ನಾಗಿರ್ತೀರಾ ಆ ಥರ ಹೇಳಿ ಆಗಲೇ ಹೇಳ್ದಂಗೆ 65 ತಂದು ನಿಲ್ಲಿಸಿದ್ರೆ ನಿಜವಾಗ್ಲೂ ಒಂದು ಅಚೀವ್ಮೆಂಟ್. ಇನ್ನೂ ಪ್ರೆಷರ್ ಮಾಡಿದ್ರೆ ಓದೋ ಆಸಕ್ತಿ ಇದ್ದರೂ ಕೂಡ ಆ ಮಗುಗೆ ವಿಪರೀತ ಪ್ರೆಷರ್ ಆಗಿಬಿಟ್ಟು ಅದು ಓದೋದನ್ನೇ ಬಿಟ್ಬಿಡುತ್ತೆ ಒಂದಿನ, ಇಲ್ಲ ಒಂಥರ ಡಲ್ ಆಗುತ್ತೆ ಆ ಮಗು. ಹಾಗಾಗಿ ದಯವಿಟ್ಟು ಯಾರೂ ಓವರ್ ಆಗಿ ಪ್ರೆಷರ್ ಕೊಡೋದನ್ನು ದಯವಿಟ್ಟು ನಿಲ್ಲಿಸಿ. ಯಾವುದೇ ಕ್ಲಾಸ್ ಆಗಲಿ ಲೈಫಲ್ಲಿ ಒಂದೇ ಅಲ್ಲ, ಓದೋ ಜೊತೆಗೆ ಬುದ್ಧಿವಂತಿಕೆ ಇರಬೇಕು. ವಿದ್ಯೆ ಜೊತೆ ಬುದ್ಧಿವಂತಿಕೆ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರ್ತೀವಿ. ತುಂಬ ಜನ ವಿದ್ಯಾವಂತರಿಗೆ ಬುದ್ಧಿವಂತಿಕೆ ಇಲ್ಲದೆ ಎಷ್ಟೋ ಜನ ಲೈಫಲ್ಲಿ ಫೇಲ್ಯೂರ್ ಆದವರು ಇದ್ದಾರೆ, ಏನು ಓದದೆ ಬುದ್ಧಿವಂತಿಕೆ ಇಟ್ಕೊಂಡು ಗೆದ್ದವರು ಇದ್ದಾರೆ. ಹಾಗಾಗಿ ಇವತ್ತಿನ ಲೈಫಲ್ಲಿ ವಿದ್ಯೆ ಜೊತೆ ನಿಮ್ಮ ಮಗುಗೆ ಏನು ಆಸಕ್ತಿ ಇದೆ, ಔಟ್ಡೋರ್ ಫಿಸಿಕಲ್ ಆಕ್ಟಿವಿಟೀಸ್ ಚೆನ್ನಾಗಿ ಮಕ್ಕಳನ್ನ ಆಡೋಕ್ಕೆ ಬಿಡಿ. ಫಿಸಿಕಲ್ ಆಗಿ ಬೆಳೆದಾಗ ಅವ್ರಿಗೆ ಮಕ್ಕಳಿಗೆ ಖುಷಿ ಆಗುತ್ತೆ, ಮೆಂಟಲಿ ಅವರು ಪೀಸ್ ಆಗ್ತಾರೆ. ಖುಷಿ ಇದ್ದಾಗ ಅವ್ರಿಗೆ ಹ್ಯಾಪಿ ಹಾರ್ಮೋನ್ಸ್ಗಳು ರಿಲೀಸ್ ಆದಾಗ ಮಕ್ಕಳು ಚೆನ್ನಾಗಿ ಮೆಂಟಲಿ ಫಿಸಿಕಲಿ ಎರಡೂ ಸ್ಟ್ರಾಂಗ್ ಆಗಿ ಬೆಳೀತಾರೆ. ನೀವು ಹೇಳಿದ ಮಾತು ಅವರು ಕೇಳ್ತಾರೆ. ಎಲ್ಲದು 4 ಗೋಡೆ ಮಧ್ಯೆ ಬಿಟ್ಬಿಟ್ಟು ಅಯ್ಯೋ ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂತ ಕಡೆ ಇದೀವಿ, ನೋಡೋಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ಮಗುಗೆ 4 ಜನ ಫ್ರೆಂಡ್ಸ್ ಇಲ್ಲ, ಆಡೋಕ್ಕೆ ಇಲ್ಲ, ಮನೇಲಿ ಬರೀ ಮೊಬೈಲು ಟಿವಿ ಬಿಟ್ಟರೆ ಇನ್ನು ಪ್ರಪಂಚನೇ ಇಲ್ಲ ಅಂದಾಗ ಅದ್ರ ಮೇಲೆ ನಿಮ್ಮ ಪ್ರೆಷರ್ ಹಾಕಿದಾಗ ಖಂಡಿತ ಮೇಲಕ್ಕೆ ಹೋಗಲ್ಲ, ಮೇಲೋಗೋ ಗ್ರಾಫ್ ಕೂಡ ಕೆಳಗೆ ಬರುತ್ತೆ. ಹಾಗಾಗಿ ಅದ್ರ ಜೊತೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ನಿಮ್ಮ ಮಗುಗೆ ಏನಿಷ್ಟ, ಯಾವುದ್ರಲ್ಲಿ ಆಸಕ್ತಿ, ಡ್ಯಾನ್ಸ್ ಇಷ್ಟನಾ, ಭರತನಾಟ್ಯಂ ಇಷ್ಟನಾ, ಅಥವಾ ಕರಾಟೆ ಇಷ್ಟನಾ, ಚೆಸ್ ಇಷ್ಟನಾ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಆ ಒಂದು ಕ್ಲಾಸ್ಗೆ ಸೇರಿಸಿ ನೀವು ಒಂದು ಸ್ವಲ್ಪ ಅರ್ಧ ಗಂಟೆ ಮಗು ಜೊತೆ ವಾಕ್ ಹೋಗೋದು, ಇಂಟ್ರಾಕ್ಟ್ ಮಾಡೋದ್ರಿಂದ ಆ ಮಗು ಒಂದು ಒಳ್ಳೆ ಗ್ರೋತ್ಗೆ ಬರುತ್ತೆ. ಬರೀ ಓದು 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 ಅಂತ ಅವ್ರ ತಲೆ ಮೇಲೆ ಕೂತ್ಕೋಬೇಡಿ.